ಹೊರಗಡೆಯಿಂದ ನೀವು ಬಿಸಿಲಿಗೆ ಒಳಗೆ ಬಂದಾಗ ತಕ್ಷಣ ತುಂಬ ತಣ್ಣಗಿರೋದನ್ನು ಕುಡಿಬಾರ್ದು. ಹೊರಗಡೆ ಹೋಗಿರೋರಿಗೆ ನಿರ್ಜಲವಾಗೋದು ಗೊತ್ತಾಗುತ್ತೆ, ಆದರೆ ಮನೆಯ ಒಳಗಡೆ ಇಡೋರಿಗೆ ಎ ಸಿ ರೂಮಲ್ಲಿ ಕೂತಿರೋರಿಗೆ ಪರ್ಸ್ಪಿರೇಷನ್ ಅಂತ ಹೇಳ್ತೀವಿ, ಅದು ಸ್ವೆಟ್ಟಿಂಗ್ ಆಗೋದಿಲ್ಲ. ಈ ಪರ್ಸ್ಪಿರೇಷನಲ್ಲಿ ಏನಾಗುತ್ತೆ ಹೇಳಿದ್ರೆ ಅಲ್ಲೂ ಕೂಡ ತುಂಬ ನಾವು ನೀರನ್ನು ಕಳ್ಕೊಳ್ತಾ ಇರ್ತೀವಿ. ಬಾಯಾರಿಕೆ ಆಗ್ತಿದೆಯೋ ಬಿಡ್ತಿದೆಯೋ ಒಂದು 3 ಲೀಟರ್ ಅಷ್ಟಾದರೂ ನೀರನ್ನು ನೀವು ಒಂದು ದಿವಸದಲ್ಲಿ ಬೇಸಿಗೆ ಕಾಲದಲ್ಲಿ ತಗೊಳ್ಳಿ. ಹಸುವಿಗೂ ಮತ್ತು ಬಾಯಾರಿಕೆಗೂ ವ್ಯತ್ಯಾಸ ಗೊತ್ತಾಗಲ್ಲ, ಯಾಕೆಂದರೆ ಎರಡಕ್ಕೂ ಒಂದೇ ಸಿಗ್ನಲೇನೆ ಅದು ಕೊಡುತ್ತೆ, ಅದು ಹೊಟ್ಟೆ ಮೆದುಳಿಗೆ. ಬೇಸಿಗೆ ಕಾಲದಲ್ಲಿ ಹಸು ಅಂತ ಅನಿಸಿದ್ರೆ ಫಸ್ಟ್ ನೀರು ಕುಡಿದು ಬಿಡಿ. ನೀವು ಯಾವುದೇ ಆಹಾರ ಆದರೂ ಕೂಡ ಪ್ರಕೃತಿ ಸಹಜವಾಗಿ ಯಾವ ರೂಪದಲ್ಲಿ ಅದು ಇದೆಯೋ ಆ ರೀತಿಯೇ ನಾವು ಸ್ವೀಕರಿಸಬೇಕಾಗಿ ಬರುತ್ತೆ. ಲಿಟ್ರ್ ಪ್ಯಾಕೆಟಲ್ಲಿರೋ ಯಾವುದೇ ತರಹದ ಏನೇನೋ ರಸಗಳಿದೆಯಲ್ಲ, ಜ್ಯೂಸು, ಹಣ್ಣಿನ ಜ್ಯೂಸು ಅಂತ ಹೇಳ್ತಾರೆ, ಅವೆಲ್ಲ ಬೊಗಳೆ, ಅದೆಲ್ಲ ಏನು ಬೇಡ. ಅದೆಲ್ಲ ಕುಡಿಯೋದ್ರಿಂದ ಬಾಯಾರಿಕೆ ಜಾಸ್ತಿ ಆಗತ್ತೆ. ನೀರಿಗೆ ಸಬ್ಸ್ಟಿಟ್ಯೂಟ್ ಆಗಿ ಐಸ್ ಕ್ರೀಮ್ ಬರೋದಿಲ್ಲ ಅಂತ ಮಕ್ಕಳಿಗೆ ನೀವು ಮೊದಲು ತಿಳಿ ಹೇಳಿ. ತುಂಬ ಸಡಿಲವಾಗಿರುವಂತಹ ಬಟ್ಟೆ ಉಟ್ಕೊಳ್ಳಿ. ಏನ್ರಿ ಇದು ಈ ಬೇಸಿಗೆ ಕಾಲ ಅಂತ ಅನ್ನೋದು ಈ ಸರ್ತಿ ಈ ತರಹ ಸುಟ್ಟು ಬದನೆಕಾಯಿ ಆಗೋ ತರಹ ಇದೀವಲ್ರಿ ಎಲ್ರೂ. ಅಲ್ಲ, ಒಂದು ರೀತಿಯಲ್ಲಿ ಬೆಂಗಳೂರು ತಣ್ಣಗಿರೋ ಊರು ಅಂತ ಅರ್ಥ. ಆ ಊರಿನಲ್ಲೂ ಕೂಡ ನಮ್ಗೆ ಹೇಗೆ ಅನ್ನಿಸ್ತಿದೆ ಅಂತ ಹೇಳಿದ್ರೆ ಅವನ ಒಳಗಡೆ ಕೂತ್ಕೊಂಡು ಬೇಯ್ತಿದ್ದೀವೇನೋ ಅಂತ ಅನ್ನಿಸ್ತಿದೆ. ಇನ್ನು ಬೆಂಗಳೂರಿನಲ್ಲಿರೋರದ್ದೇ ಈ ಪರಿಸ್ಥಿತಿ ಆದರೆ ಇನ್ನು ಬೇರೆ ಊರುಗಳಲ್ಲಿ ಇರೋವ್ರದ್ದು ಯಾವ ರೀತಿಯ ಅನುಭವ ಇರ್ಬೋದು. 40, 45, 52 ಕೂಡ ದಾಟಿದೆಯಂತೆ ಕೆಲವು ಊರುಗಳು ನಮ್ಮ ದೇಶದಲ್ಲಿ. ಸೊ ಈಗ ಯಾಕೆ ನಾನು ಈ ವಿಷಯ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇಷ್ಟೊಂದು ಧಗೆ ಹೊರಗಡೆ ಇರೋವಾಗ ನಮ್ಮ ದೇಹವನ್ನು ನಾವು ಹೇಗೆ ತಂಪಾಗಿ ಇಟ್ಕೊಳ್ಬೇಕು ಅಂತ ಅನ್ನೋದು ಕೆಲವು ಟಿಪ್ಸನ್ನು ಹೇಳ್ತೀನಿ ನೋಡಿ. ಯಾಕೆ ನಮ್ಮ ದೇಹವನ್ನು ನಾವು ಮೊದಲು ತಂಪಾಗಿ ಇಟ್ಕೊಳ್ಳೇಬೇಕು ಅಂತ ಹೇಳಿದ್ರೆ, ಬಿಸಿಲಿನ ಧಗೆಗೆ ನಾವು ಹೆಚ್ಚು ಹೆಚ್ಚು ಬೆವರ್ತೀವಿ. ಒಂದು ಸ್ವಲ್ಪ ಹೊತ್ತು ನಾವು ಬಿಸಿಲಿನಲ್ಲಿ ಕೂತಿದ್ರೂ ಕೂಡ ನಮ್ಮ ದೇಹ ಹೆಚ್ಚು ನೀರನ್ನು ಹೊರಗೆ ಹಾಕುತ್ತೆ ಬೆವರಿನ ಮೂಲಕ. ಹೀಗೆ ಬೆವರಿನ ಮೂಲಕ ದೇಹದಿಂದ ನೀರನ್ನು ಹೊರಗೆ ತೆಗೆದಾಗ ನೀರು ಮಾತ್ರ ಹೋಗೋದಿಲ್ಲ, ನೀರಿನ ಜೊತೆ ಇರುವ ಸೋಡಿಯಂ ಮತ್ತು ಪೊಟ್ಯಾಷಿಯಂ ಅನ್ನೋ ಲವಣಗಳು ಕೂಡ ನೀರಿನ ಜೊತೆ ಹೊರಟೋಗುತ್ತೆ. ಸೊ ಹೀಗೆ ಉಪ್ಪು ಮತ್ತು ನೀರು ನಮ್ಮ ದೇಹದಿಂದ ಹೋದಾಗ ದೇಹ ನಿರ್ಜಲವಾಗಿ ತುಂಬ ದೊಡ್ಡ ತೊಂದರೆಯನ್ನು, ಆಘಾತವನ್ನು ಉಂಟು ಮಾಡುತ್ತೆ. ಅದರಲ್ಲೂ ಪ್ರಮುಖವಾಗಿ ಈ ಕೂಲಿ ಕೆಲಸ, ಬಿಸಿಲಿನಲ್ಲಿ ಪಾಪ ಸದಾ ಕೆಲಸ ಮಾಡ್ತಾ ಇರ್ತಾರಲ್ಲ, ಅದರಲ್ಲೂ ಮೆಟ್ರೋನ ಕಟ್ಟೋವಾಗ ಎಷ್ಟು ಎತ್ತರದಲ್ಲಿ ಒಂದು ನೆರಳು ಅಂತ ಅನ್ನೋದು ಇಲ್ಲದೆ ಅವರುಗಳು ಕೆಲಸ ಮಾಡ್ತಿರ್ತಾರೆ. ಇನ್ನು ಮಕ್ಕಳನ್ನಂತೂ ಕೇಳಲೇಬೇಡಿ, ಬೇಸಿಗೆ ಕಾಲದಲ್ಲಿ ಸದಾ ಆಟ ಆಡ್ತಿರ್ತಾರೆ. ವಯಸ್ಕರಲ್ಲೂ ಕೂಡ ಏನು ನೋಡ್ತೀವಿ ಅಂತ ಹೇಳಿದ್ರೆ ಟ್ರಕ್ಕಿಂಗ್ ತುಂಬ ಜಾಸ್ತಿ ಇರುತ್ತೆ ಈ ಸೀಸನಲ್ಲಿ. ಜೊತೆಗೆ ಮನೆ ಒಳಗಡೆ ಇರೋರಿಗೆ ಹಾಗೂ ಇನ್ನೊಂದು ನಾವು ತಪ್ಪು ಮಾಡೋದು ಏನು ಗೊತ್ತಾ, ನಾನು ಎ ಸಿ ರೂಮ್ನಲ್ಲಿ ಇದ್ದೀನಪ್ಪ, ನನಗೇನೋ ಅಷ್ಟೊಂದು ಬೆವರ್ತಿಲ್ಲ ಅಂತ ತಪ್ಪು ತಿಳ್ಕೊಂಡಿರೋರಿಗೆ ಎಲ್ರಿಗೂ ಒಂದು ವಿಷಯವನ್ನು ಹೇಳ್ತೀನಿ. ಹೊರಗಡೆ ಹೋಗಿರೋರಿಗೆ ನಿರ್ಜಲವಾಗೋದು ಗೊತ್ತಾಗುತ್ತೆ, ಆದರೆ ಮನೆಯ ಒಳಗಡೆ ಇಡೋರಿಗೆ ಎ ಸಿ ರೂಮಲ್ಲಿ ಕೂತಿರೋರಿಗೆ ಪರ್ಸ್ಪಿರೇಷನ್ ಅಂತ ಹೇಳ್ತೀವಿ, ಅದು ಸ್ವೆಟ್ಟಿಂಗ್ ಆಗೋದಿಲ್ಲ. ಈ ಪರ್ಸ್ಪಿರೇಷನಲ್ಲಿ ಏನಾಗುತ್ತೆ ಹೇಳಿದ್ರೆ ಅಲ್ಲೂ ಕೂಡ ತುಂಬ ನಾವು ನೀರನ್ನು ಕಳ್ಕೊಳ್ತಾ ಇರ್ತೀವಿ. ಹಾಗಾಗಿ ಬೇಸಿಗೆ ಕಾಲದಲ್ಲಿ ಇಂಥವರು ಅಂಥವರು ಅಂತ ಇಲ್ಲದೆ ಪ್ರತಿಯೊಬ್ಬರು ನಮ್ಮ ದೇಹವನ್ನು ನೀರಿನಿಂದ ತುಂಬಿಸ್ಕೊಂಡಿರಬೇಕು. ಎಷ್ಟು ನೀರಿರಬೇಕು? ನಮ್ಮ ದೇಹದಲ್ಲಿ 5 ಲೀಟರಷ್ಟು ರಕ್ತ ಇದೆ. ಈ ಒಂದನ್ನು ನಾವು pH ನಾವು ಬ್ಯಾಲೆನ್ಸ್ ಮಾಡಬೇಕು. ರಕ್ತದ ಪ್ರಮಾಣ ಮತ್ತು ಅದರ pH ಎರಡನ್ನೂ ನಾವು ಬ್ಯಾಲೆನ್ಸ್ ಮಾಡಬೇಕಾಗಿ ಬರುತ್ತೆ. ಸೊ ನಮ್ಮ ದೇಹದಕ್ಕೆ ನಾವು ಒಂದು ದಿವಸಕ್ಕೆ ಬೇಸಿಗೆ ಕಾಲದಲ್ಲಿ 5 ಲೀಟರಷ್ಟು ನೀರನ್ನು ಕುಡಿಬೋದು. ಒಂದು ದಿವಸಕ್ಕೆ ಒಂದೇ ಸತಿ 5 ಲೀಟ್ರ್ ಕುಡಿಬಾರ್ದು, ಅದರಿಂದ ಹೈಪೋನೇಟ್ರಿಯಮ್ ಆಗುತ್ತೆ. ಹಾಗಾಗಿ ನೀವು ತುಂಬ ಬೇಸಿಗೆಯಲ್ಲಿ ಇದ್ದೀರಾ ಅಂತಂದರೆ 5 ಲೀಟ್ರ್ ತನಕ ಒಂದು ದಿವಸದಲ್ಲಿ ಕುಡಿಬೋದು. ಇಲ್ಲ ಅಂತ ಹೇಳಿದ್ರೆ ದಯವಿಟ್ಟು ನೀವು ಬಾಯಾರಿಕೆ ಆಗ್ತಿದೆಯೋ ಬಿಡ್ತಿದೆಯೋ ಒಂದು 3 ಲೀಟರ್ ಅಷ್ಟಾದರೂ ನೀರನ್ನು ನೀವು ಒಂದು ದಿವಸದಲ್ಲಿ ಬೇಸಿಗೆ ಕಾಲದಲ್ಲಿ ತಗೊಳ್ಳಿ. ಇನ್ನೊಂದು ಏನು ಗೊತ್ತಾ, ಮನುಷ್ಯನಿಗೆ ಗೊತ್ತಾಗದೇ ಇರೋದು, ಹಂಗರ್ಗೂ ಅಂದರೆ ಹಸುವಿಗೂ ಮತ್ತು ಬಾಯಾರಿಕೆಗೂ ವ್ಯತ್ಯಾಸ ಗೊತ್ತಾಗಲ್ಲ, ಯಾಕೆಂದರೆ ಎರಡಕ್ಕೂ ಒಂದೇ ಸಿಗ್ನಲೇನೆ ಅದು ಕೊಡುತ್ತೆ, ಅದು ಹೊಟ್ಟೆ ಮೆದುಳಿಗೆ. ಹಾಗಾಗಿ ತುಂಬ ಸತಿ ಅದು ಕನ್ಫ್ಯೂಸ್ ಆಗುತ್ತೆ ಜನಗಳಿಗೆ. ಬಾಯಾರಿಕೆನ ಹಸು ಅಂತ ಅಂದ್ಕೊಂಡು ಏನೋ ಹೋಗಿ ಒಂದು ಬಾಯಿಗೆ ಹಾಕ್ಕೊಳ್ಳೋದು ಮಾಡಿದಾಗ ದೇಹದಲ್ಲಿ ಇನ್ನೂ ಹೆಚ್ಚು ನೀರಿನ ಅಂಶ ಕಡಿಮೆ ಆಗುತ್ತೆ. ಸೊ ಬೇಸಿಗೆ ಕಾಲದಲ್ಲಿ ಹಸು ಅಂತ ಅನಿಸಿದ್ರೆ ಫಸ್ಟ್ ನೀರು ಕುಡಿದು ಬಿಡಿ, ನೀವು ಸರಿ ಹೋಗುತ್ತೆ. ಯಾವ ನೀರನ್ನು ಕುಡಿಬೇಕು? ಕಾಯ್ದು ಆರಿಸಿದ ನೀರು ಅಥವಾ ಒಳ್ಳೆಯ ಫಿಲ್ಟ್ರ್ ನೀರನ್ನು ಕುಡಿತೀರ?
ಜೊತೆಗೆ ತುಂಬ ಹೊರಗಡೆ ನೀವು ಕೆಲಸ ಮಾಡ್ತಿದ್ದೀನಿ ಅಂತಂದರೆ ನೀವು ತೆಗೆದುಕೊಂಡು ಹೋಗಿರೋ ಸ್ಟೀಲಿನ ಅಥವಾ ಒಂದು ತಾಮ್ರದ ನೀರಿನ ಬಾಟಲಲ್ಲಿ ಒಂದಷ್ಟು ಉಪ್ಪನ್ನು ಕೂಡ ಹಾಕಿಕೊಂಡು ಕುಡೀರಿ. ಅದು ನಿಮ್ಮ ದೇಹದ ಉಪ್ಪನ್ನು ಹೊರಗೆ ಕಳಿಸ್ತಿದೆಯಲ್ಲ, ಅದನ್ನು ಸರಿ ಮಾಡುತ್ತೆ. ತುಂಬ ದೇಹದಿಂದ ನೀರು ಮತ್ತು ಉಪ್ಪು ಹೋಗ್ತಾ ಇದೆ ಅಂತ ಹೇಳಿದ್ರೆ ಸನ್ಸ್ಟ್ರೋಕ್ ಆಗುತ್ತೆ. ಆ ಸನ್ಸ್ಟ್ರೋಕ್ ಆಗೋದು ಗೊತ್ತಾಗೋದು ಹೇಗೆ ಅಂತ ಹೇಳಿದ್ರೆ, ಮೊದಲು ತುಂಬ ಸುಸ್ತಾಗುತ್ತೆ, ತಲೆನೋವು ಬರುತ್ತೆ, ಕಣ್ಣು ಕತ್ಲಿಟ್ಕೊಂಡು ಬರುತ್ತೆ. ಹೀಗೆಲ್ಲ ಆಗ್ತಾ ಇದೆ ಅಂತ ಹೇಳಿದ್ರೆ ತುಂಬ ನಿರ್ಜಲವಾಗ್ತಿದೆ, ಸೋಡಿಯಂ ಕೂಡ ಹೋಗ್ತಾ ಇದೆ ಅಂತ ಅರ್ಥ. ಸೊ ಇದನ್ನೆಲ್ಲ ತಡ್ಕೊಳ್ಳೋದಕ್ಕೆ ಅವಾಯ್ಡ್ ಮಾಡೋಕ್ಕೋಸ್ಕರ ನೀವು ಏನು ಮಾಡಬೇಕು, ಉಪ್ಪನ್ನು ಹಾಕೊಳ್ಳಿ, ಧಾರಾಳವಾಗಿ ಎಳನೀರನ್ನು ಕುಡೀರಿ. ನಿಮ್ಗೆ ಇನ್ನೊಂದು ವಿಶಿಷ್ಟತೆಯನ್ನು ಹೇಳ್ತೀನಿ, ಕಬ್ಬಿನ ರಸದ್ದು. ಕಬ್ಬಿನ ರಸ ಕುಡೀರಿ ಅಂತ ಹೇಳ್ತೀವಿ ಬೇಸಿಗೆ ಕಾಲದಲ್ಲಿ ನೀರಿಗೆ. ಯಾಕೆ ಗೊತ್ತಾ? ಕಬ್ಬಿನ ರಸದಲ್ಲಿ ಸೋಡಿಯಂ ಆಗಲಿ ಪೊಟ್ಯಾಷಿಯಮ್ ಆಗಲಿ ಹೇಳಿಕೊಳ್ಳುವಂತಹ ಪ್ರಮಾಣದಲ್ಲಿ ಇಲ್ಲ. ಆದರೆ ಕಬ್ಬಿನ ರಸಕ್ಕೆ ಒಂದು ವಿಶಿಷ್ಟವಾದ ಗುಣ ಇದೆ. ಕಬ್ಬಿನಲ್ಲಿ ಇರುವಂತಹ ಆ ಗ್ಲೂಕೋಸ್ ಇದೆಯಲ್ಲ, ಈ ಗ್ಲೂಕೋಸ್ ನಮ್ಮ ಹೊಟ್ಟೆ ಒಳಗೆ ಸೋಡಿಯಂ ಮತ್ತು ಪೊಟ್ಯಾಷಿಯಮ್ನ ಹೀರಿಕೊಳ್ಳೋದಕ್ಕೆ ಸಹಾಯ ಮಾಡುವಂತಹ ಗುಣ ಕಬ್ಬಿನಲ್ಲಿರುವಂತಹ ಗ್ಲೂಕೋಸ್ಗಿದೆ. ಇದೇ ಕಬ್ಬಿನಿಂದ ನೀವು ಸಕ್ಕರೆಯನ್ನು ತೆಗೆದು ಮಾಡ್ತಿರಲ್ಲ, ಖಂಡಿತ ಅದಕ್ಕಿರಲ್ಲ. ಪ್ರಕೃತಿ ಸಹಜವಾಗಿ ಯಾವ ರೂಪದಲ್ಲಿ ಅದು ಇದೆಯೋ ಆ ರೀತಿಯೇ ನಾವು ಸ್ವೀಕರಿಸಬೇಕಾಗಿ ಬರುತ್ತೆ, ಯಾವುದೇ ಆಹಾರ ಆದರೂ ಕೂಡ. ಸೊ ಇನ್ನೊಂದು ನಾನು ನಿಮಗೆ ಹೇಳೋದು, ಬೇಸಿಗೆ ಕಾಲದಲ್ಲಿ ಈ ಸೀಸನಲ್ಲಿ ಏನೇನು ಸಿಗುತ್ತೆ, ತರಕಾರಿಗಳು, ಹಣ್ಣುಗಳು, ಅದರಲ್ಲೆಲ್ಲದರಲ್ಲೂ ನೀರು ತುಂಬ ಪ್ರಮಾಣದಲ್ಲಿರುತ್ತೆ. ನಿಮಗೊಮ್ಮೆ ಅಚ್ಚರಿ ಅಂತ ಅನಿಸ್ಬೋದು, ಎಷ್ಟು ದಪ್ಪದ ಕಲ್ಲಂಗಡಿ ಹಣ್ಣು, ಎಷ್ಟು ದಪ್ಪದ ಕುಂಬಳಕಾಯಿನಲ್ಲಿ 90-99 ಭಾಗದಷ್ಟು ನೀರೇ ಇರುತ್ತೆ. ಅದು ನೋಡಿದ್ರೆ ಎಷ್ಟು ಗಟ್ಟಿಯಾಗಿದೆ ಅದು, ಎಷ್ಟೊಂದು ನೀರಿದೆ. ಈ ತರಹದ ಹಣ್ಣುಗಳನ್ನ ತಿನ್ನಿ. ಆಮೇಲೆ ನೀವು ಮಲೆನಾಡು ಕಡೆ ಅಲ್ಲೆಲ್ಲ ಹೋದರೆ ಪೇರಲ ಹಣ್ಣು ಅಂತ ಸಿಗುತ್ತೆ. ಬೇಸಿಗೆ ಕಾಲಕ್ಕೋಸ್ಕರನೇ ಪ್ರಕೃತಿ ಅದನ್ನು ಸೃಷ್ಟಿ ಮಾಡಿ ಇಟ್ಟುಬಿಟ್ಟಿದೆ ಗಿಡದಲ್ಲಿ, ನೀವು ಅದನ್ನು ತಿನ್ನಿ ಅಂತ. ಬೇಲದ ಹಣ್ಣು, ಉತ್ತರ ಭಾರತದ ಕಡೆ ನೀವೆಲ್ಲ ಹೋಗ್ತಾ ಇದ್ದೀರಾ, ಪ್ರಯಾಣ ಮಾಡ್ತಿದ್ದೀರಾ, ಅಯೋಧ್ಯೆಗೆ ಹೋಗ್ತೀರಾ, ಕಾಶಿಗೆ ಹೋಗ್ತಾ ಇದ್ದೀರಾ, ರಜಾ ಇದೆ ಅಂತ ಹೇಳಿ, ಅಲ್ಲೆಲ್ಲ ನಿಮಗೊಂದು ವಿಶಿಷ್ಟವಾದ ಹಣ್ಣು ಸಿಗುತ್ತೆ. ನೀವು ಹೊರಗಡೆ ಹೋಗಿದೆ ಚಿಟ್ರ ಪ್ಯಾಕೆಟ್ ಕುಡಿಬೇಡಿ. ಅಲ್ಲಿ ನಿಮಗೆ ಎಳನೀರಷ್ಟೇ ದಪ್ಪದಾಗಿರುವಂತಹ ಬೇಲ್ ಅಂತ ಹೇಳ್ತಾರೆ ಅದನ್ನು, ಆ ಹಣ್ಣಿನ ರಸ ಎಲ್ಲ ಕಡೆ ಮಾರ್ತಾ ಇರ್ತಾರೆ. ಅದನ್ನು ನೀವು ಧಾರಾಳವಾಗಿ ಕುಡೀರಿ, ಖಂಡಿತ ಏನೂ ನಿಮಗೆ ತೊಂದರೆ ಆಗೋದಿಲ್ಲ. ಬಟ್ ಏನಪ್ಪ ಅಂದರೆ ಅವನು ಒಳ್ಳೆ ನೀರು ಹಾಕಿದ್ದಾನ ಅಂತ ಅನ್ನೋದನ್ನು ಖಚಿತ ಮಾಡಿಕೊಳ್ಳಿ ಕುಡಿಯೋದಕ್ಕೆ ಮೊದಲು. ಬರೀ ನೀರೊಂದೇ ಅಲ್ಲ, ಅದು ಕೆರೋಟಿನಾಯ್ಡ್ ಪಿಗ್ಮೆಂಟ್ಗಳನ್ನ ಕೂಡ ನಮ್ಮ ದೇಹಕ್ಕೆ ಕೊಡೋದ್ರಿಂದ ನಮಗೆ ತುಂಬ ಒಳ್ಳೆಯದಾಗುತ್ತೆ. ಸೊ ಬೇಸಿಗೆಯಲ್ಲಿ ಹಣ್ಣು, ತರಕಾರಿ ರಸಗಳನ್ನು ಕುಡೀರಿ. ಯಾವುದು ಅಂತಂದರೆ ಸೂರೆಕಾಯಿ ರಸ, ಕುಂಬಳಕಾಯಿ ರಸ, ಈ ತರಹದ ರಸಗಳನ್ನ ಮಾಡ್ಕೊಂಡು ಕುಡೀರಿ. ಹೊರಗಡೆಯಿಂದ ನೀವು ಬಿಸಿಲಿಗೆ ಒಳಗೆ ಬಂದಾಗ ತಕ್ಷಣ ತುಂಬ ತಣ್ಣಗಿರೋದನ್ನು ಕುಡಿಬಾರ್ದು. ಯಾಕೆಂತ ಹೇಳಿದ್ರೆ ನಿಮ್ಮ ದೇಹ ತುಂಬ ಹೀಟಾಗಿರುತ್ತೆ. ನೀವು ಬಂದು ತಕ್ಷಣ ತಣ್ಣಗಿರೋದನ್ನು ಕುಡಿದಾಗ ಇಂಡೈಜೆಷನ್ ಆಗುತ್ತೆ. ನಮ್ಮ ಹೊಟ್ಟೆಯ ಟೆಂಪ್ರೇಚರ್ಗೆ ಹಿತವಾಗಿರುವ ಹಾಗೆ ರೂಮ್ ಟೆಂಪ್ರೇಚರ್ನ ನೀರನ್ನು ಅಥವಾ ರೂಮ್ ಟೆಂಪ್ರೇಚರ್ ಮಜ್ಜಿಗೆಯನ್ನು ನೀವು ಕುಡೀರಿ. ಫ್ರಿಡ್ಜಿಂದು ತಕ್ಷಣ ಕುಡಿಬೇಡಿ. ಇನ್ನೊಂದು ಮಾಡಲೇಬಾರದೇ ಇರುವಂಥ ಕೆಲಸ ಏನು ಗೊತ್ತಾ, ಬೇಸಿಗೆ ಕಾಲದಲ್ಲಿ ಏನೇನೋ ರಸಗಳಿದೆಯಲ್ಲ, ಜ್ಯೂಸು, ಹಣ್ಣಿನ ಜ್ಯೂಸು ಅಂತ ಹೇಳ್ತಾರೆ, ಅವೆಲ್ಲ ಬೊಗಳೆ. ಅದೆಲ್ಲ ಏನು ಬೇಡ. ಅದೆಲ್ಲ ಕುಡಿಯೋದ್ರಿಂದ ಬಾಯಾರಿಕೆ ಜಾಸ್ತಿ ಆಗತ್ತೆ. ಯಾಕೆಂದರೆ ಅದರೊಳಗೆ ಹಾಕಿದಾರಲ್ಲ ಈ ಕೃತಕವಾದ ಸಕ್ಕರೆ, ಅದು ನಿಮಗೇನು ಮಾಡುತ್ತೆ ಅಂತ ಹೇಳಿದ್ರೆ ಹೆಚ್ಚು ನೀರನ್ನು ಒಳಗೆ ತೊಗೋಬೇಕು ಅಂತ ಮಾಡುತ್ತೆ. ದಯವಿಟ್ಟು ಅಂಥದ್ದನ್ನು ಮಾಡಬೇಡಿ. ಮಕ್ಕಳಿಗೆ ಕಟ್ಟುನಿಟ್ಟಾಗಿ ಹೇಳಿಬಿಡಿ ನೀವು, ಇದು ಒಳ್ಳೆಯದಲ್ಲ, ನಾನು ಕೊಡಿಸೋದಿಲ್ಲ ಅಂತ. ಐಸ್ ಕ್ರೀಮ್ ಏನಾದರೂ ಮಕ್ಕಳಿಗೆ ಕೊಡಿಸ್ಬೇಕು ಅಂತ ಅನಿಸಿದ್ರೆ ಮನೆಯಲ್ಲಿ ಮಾಡಿದ್ದನ್ನು ಕೊಡಿ. ಆದರೆ ಬಾಯಾರಿಕೆಗೆ ನೀರಿಗೆ ಸಬ್ಸ್ಟಿಟ್ಯೂಟ್ ಆಗಿ ಐಸ್ ಕ್ರೀಮ್ ಬರೋದಿಲ್ಲ ಅಂತ ಮಕ್ಕಳಿಗೆ ನೀವು ಮೊದಲು ತಿಳಿ ಹೇಳಿ, ಖುಷಿಗೆ ಬೇಕಿದ್ದರೆ ಕೊಡಿಸಿ, ನೀವು ತೊಂದರೆ ಇಲ್ಲ. ಸೊ ಈ ರೀತಿ ಬೇಸಿಗೆಯನ್ನು ಮಾಡ್ಕೊಳ್ಳಿ. ತುಂಬ ಸಡಿಲವಾಗಿರುವಂತಹ ಬಟ್ಟೆ ಉಟ್ಕೊಳ್ಳಿ. ಭಾರತೀಯ ಉಡುಪುಗಳಾಗಿರುವಂಥ ಸೀರೆ ತುಂಬ ಸಡಿಲವಾಗಿರುತ್ತೆ, ತುಂಬ ಚೆನ್ನಾಗಿ ವೆಂಟಿಲೇಟ್ ಆಗ್ತಿರುತ್ತೆ. ಪೈಜಾಮ, ಜುಬ್ಬ, ಹತ್ತಿಯ ಬಟ್ಟೆಗಳನ್ನೇ ಹಾಕಿಕೊಳ್ಳಿ. ನೀವು ಆದಷ್ಟು ಹತ್ತಿನೇ ಇರಬೇಕು ಅದರೊಳಗೆ. ಆಮೇಲೆ ಇನ್ನೊಂದು ಏನು ಮಾಡ್ಬೋದು ನೀವು ಅಂದರೆ, ಮೋದಿಜಿಯವರು ಮತ್ತೆ ತಿರ್ಗಾ ನಮಗೆ ಹೇಳಿದ್ದಾರೆ ಎನರ್ಜಿಯನ್ನು ಕಡಿಮೆ ಬಳಸ್ಕೊಳ್ಳಿ ಅಂತ. ಎ ಸಿನ ಹಾಕೋಬೇಡಿ. ಕಿಟಕಿ ಬಾಗಿಲುಗಳನ್ನ ತೆಗೆಯೋದು ಒಂದೇ ಅಲ್ಲ, ತುಂಬ ಹಿಂದಿನ ಕಾಲದಲ್ಲಿ ಲಾವಂಚದ ಕರ್ಟನ್ಗಳನ್ನ ಮಾಡ್ತಿದ್ರು, ತೆರೆಯನ್ನು ಕಿಟಕಿಗಳಿಗೆ. ಈಗ ಅದೇನೋ ಇದೆಯೋ ಏನೋ ಈಗಲೂ ಒಂದೊಂದು ಕಡೆ ಸಿಗುತ್ತೆ. ನಾನು ಲಾವಂಚದ ಬೇಸಣಿಗೆಯನ್ನು ಕೊಂಡ್ಕೊಂಡಿದ್ದೀನಿ. ಸೊ ಲಾವಂಚದ ಕರ್ಟನನ್ನು ಹಾಕಿ ಅದರ ಮೇಲೆ ನೀವು ನೀರನ್ನು ಚಿಮ್ಕರಿಸಿದರೆ ಘಮ್ ಅಂತ ಮನೆ ಕೊಠಡಿ ಘಮ ಇರೋದ್ರ ಜೊತೆಗೆ ತಂಪನ್ನು ಕೂಡ ಕೊಡುತ್ತೆ. ಎ ಸಿಯನ್ನು ಬಳಸೋದನ್ನು ನಾವು ನಿಲ್ಲಿಸಬಹುದು. ಇದಿಷ್ಟು ಕೆಲಸವನ್ನು ನಾವು ಮಾಡಿದಾಗ ನಮ್ಮ ಬೇಸಿಗೆಯನ್ನು ನಾವು ಖಂಡಿತವಾಗ್ಲೂ ತಂಪಾಗಿ ಇಟ್ಕೊಳ್ಬೋದು. ನಮಸ್ಕಾರ.